नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः। जातवेदसे सुनवाम सोमरातीतो निदहाति वेदाः सनः पर्षति दुर्गाणि विश्वानावेव सिन्धुं दुरितात्यग्निः स्वामग्निवर्णां तमसा ज्वलन्तीं वैलोचनीं कर्मपरेधुष्टां दुर्गां देवीगुं शरणमहं प्रपद्ये दुर्गां देवीगुं शरणमहं प्रपद्ये। सरसजनलयीं सरोजहस्तीं धवलतरागुं शगन्धमाल्यशोभें भगवति हरिवल्लभे मनोज्ञे मनोत्रिभुवनभूतिकरिप्रसीदमह्यं विष्णुपत्नीं क्षमां देवीं माधवीं माधवप्रियां विष्णुप्रेयसीं देवी नमाम्यच्युतवल्लभां। सरसजनलीं सरोजहस्ते धवलतरागुं शगन्धमाल्यशोभें श्रीं अम्बां भगवतीं श्रीं ललितां राजराजेश्वरीं हरिं करासनगर्भिदां नलसिकां सौं क्लीं कलां बिभ्रतीं सवर्णां वरदारणीं च वरसदां दौतां त्रिनेत्रोज्ज्वलां वन्दे पृष्ठकपासमङ्कुशधरां सृग्भूषितामुज्ज्वलां त्वां गौरीं त्रिपुरां फरात्प्रकलां श्रीचक्रसञ्चारिणीं श्रीं ललिताम्बिकाय नमः। दुर्गाम्बिकाय नमः। क्षेत्रपालिनी नमः। नवदुर्गाय नमः। त्रिकालग्नसम्पन्ने नमः। भुवनेश्वर्ये नमः। ललिता राजराजेश्वरी नमः। वो श्री चक्रसिंहासनेश्वरी ಶ್ರೀ ಲಲಿತಾಂಬಿಕಾಯೇ ನಮೋ ನಮಃ. ವೃಶ್ಚಿಕ ರಾಶಿಯವರಿಗೆ ಕಗ್ಲಿ ಮರ ಅಂದರೆ ಕಗ್ಲಿ ಮರ ಅಂತಕ್ಕಂಥದ್ದು ವೃಶ್ಚಿಕ ರಾಶಿಯವರು ಸಂಬಂಧಪಡುತ್ತೆ. ಇನ್ನು ವಿಶಾಖ ನಕ್ಷತ್ರಕ್ಕೆ ಬಿಲ್ವ ವೃಕ್ಷ, ವಿಶಾಖ ನಕ್ಷತ್ರ ಬಿಲ್ವ ವೃಕ್ಷಕ್ಕೆ ಸಂಬಂಧಪಡುತ್ತೆ. ಅನುರಾಧ ನಕ್ಷತ್ರ, ಯಾರ್ದು ಅನುರಾಧ ನಕ್ಷತ್ರ ಆಗಿರುತ್ತೆ ಮಹಾನಕ್ಷತ್ರ, ನಿಮಗೆ ಬಕುಳ ವೃಕ್ಷ. ಬಕುಳ ಅಂತಕ್ಕಂಥದ್ದು ತುಂಬ ಬೃಹತ್ ಮಟ್ಟದ ವೃಕ್ಷವಾಗುತ್ತೆ. ಬಕುಳದಲ್ಲಿ ಬಿಡುವಂತಹ ಹಣ್ಣುಗಳು ಪಕ್ಷಿಗಳಿಗೆ ಶ್ರೇಯಸ್ಸನ್ನು ಕೊಡುತ್ತೆ, ಪಕ್ಷಿಗಳನ್ನು ಆಕರ್ಷಣೆ ಮಾಡುತ್ತೆ. ಎಲ್ಲಿ ಬಕುಳ ವೃಕ್ಷ ಇರುತ್ತೋ ಅಲ್ಲಿ ನಾನಾ ಪಕ್ಷಿಗಳು ಬಂದು ಕೂತ್ಕೊಳ್ತಾ ಇರುತ್ತೆ. ಯಾಕೆಂದ್ರೆ ಆ ಪಕ್ಷಿಗಳಿಗೆ ಬಕುಳ ವೃಕ್ಷದ ಹಣ್ಣು, ಬಕುಳ ವೃಕ್ಷದ ಎಲೆಗಳು, ಆ ಒಂದು ಅದರ ಕೊಂಬೆ, ಅದರ ನೆರಳು, ಅಲ್ಲಿ ಬೀಸುವಂತ ಗಾಳಿ ಬಹಳಷ್ಟು ಹಿಂಪು ಸಂಪು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಎಲ್ಲಿ ಬಕುಳ ವೃಕ್ಷ ಇರುತ್ತೋ ಅಲ್ಲಿ ದೈವ ಸಾನ್ನಿಧ್ಯನೂ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರವೇ ಅನುರಾಧ ನಕ್ಷತ್ರ ಅದು ದೇವರ ನಕ್ಷತ್ರ, ಜೊತೆಗೆ ಒಂದು ವಿಶೇಷವಾಗಿರುವ ನಕ್ಷತ್ರ. ಅಲ್ಲಿ ಸ್ವಂತವಾಗಿ ತನ್ನ ಆಲೋಚನೆ ಅಷ್ಟೇ ಇರುತ್ತೆ ಬಿಟ್ರೆ ಮತ್ತೊಂದು ಆಲೋಚನೆ ಇರುವುದಿಲ್ಲ. ಇನ್ನು ಜ್ಯೇಷ್ಠ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ ಅಂದ್ರೆ ಅದು ಹತ್ತಿ ಮರ. ಜ್ಯೇಷ್ಠ ನಕ್ಷತ್ರಕ್ಕೆ ಹತ್ತಿ ಮರ, ಅನುರಾಧ ನಕ್ಷತ್ರಕ್ಕೆ ಬಕುಳ ಮರ, ವಿಶಾಖ ನಕ್ಷತ್ರಕ್ಕೆ ಬಿಲ್ವ ಮರ, ವೃಶ್ಚಿಕ ರಾಶಿಗೆ ಕಗ್ಲಿ ಮರ. ಈ ನಾಲ್ಕು ಸಂಬಂಧ ಅಂದ್ರೆ ವೃಶ್ಚಿಕ ರಾಶಿ ಒಂದಾಗಬೇಕಾದ್ರೆ ವಿಶಾಖ, ಅನುರಾಧ, ಜ್ಯೇಷ್ಠ ಈ ಮೂರು ನಕ್ಷತ್ರಗಳಿಂದ ಬರ್ತಕ್ಕಂಥದ್ದು ಒಂದು ವೃಶ್ಚಿಕ ರಾಶಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇಲ್ಲಿ ಇನ್ನೊಂದು ವಿಚಾರ ತಿಳ್ಕೊಳ್ಬೇಕಾದಂಥದ್ದಿದೆ. ಏನಪ್ಪಾ ವಿಶೇಷ ಅಂದ್ರೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು 4 ಪಾದ ನೋಡಿ. ಈ ವೃಶ್ಚಿಕ ರಾಶಿಯಲ್ಲಿ ವಿಶಾಖ ನಕ್ಷತ್ರದ 4 ಪಾದ, ಅಕ್ಷರ ಬಂದು ತೋ. ಅನುರಾಧ ನಕ್ಷತ್ರ 1, 2, 3, 4. ಇಲ್ಲಿ ಅಕ್ಷರಗಳ ಮೊದಲನೇ ಅಕ್ಷರ ಯಾವ್ದು ಬರುತ್ತೆ? ನ, ನಿ, ನು, ನೆ. ಜ್ಯೇಷ್ಠ ನಕ್ಷತ್ರದ 1, 2, 3, 4 ನೋ, ಯ, ಇ, ಯು. ಈ ಪ್ರಕಾರ ಅಕ್ಷರಗಳಿರ್ತಕ್ಕಂಥದ್ದು ಈ ಒಂದು ವೃಶ್ಚಿಕ ರಾಶಿಯ ವಿಶೇಷವಾಗಿರ್ತಕ್ಕಂಥ ಗುಣಲಕ್ಷಣಗಳು. ಈ ವೃಶ್ಚಿಕ ರಾಶಿಯವರಿಗೆ ಚೇಳು ಲಾಂಛನ. ಚೇಳು ಕಡಿದ್ರೆ ಅಬ್ಬಾ ಅದರ ಆನಂದವೇ ಬೇರೆ. ಕಡಿಸ್ಕೊಂಡಿರೋರ್ಗೆ ಗೊತ್ತು. ಅವ್ರ ಆ ನೋವು ಇದೆಯಲ್ಲ, ತುಂಬಾ ನೋವು ತಡ್ಕೊಳಿಕ್ಕಾಗಲ್ಲ. ಚುಮ್ಮ 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 ಅಂತ ಹೇಳುತ್ತೆ. ಮಾಡು ಭಾಷೆಯಲ್ಲಿ ಹೇಳ್ತಾರೆ, ರೈತರಾಗಲಿ ಎಲ್ಲರೂ ಹೇಳ್ತಾರೆ. ಅಂದ್ರೆ ಈ ಹಿರಿಯರಿಗೆ ಗೊತ್ತಿದ್ದು ಚೇಳು ಕಡಿದಿದ್ರು ಚೇಳು ಕಡ್ದಂಗಾಯ್ತು ಅಂತ ಹೇಳ್ತಾರೆ. ಅಂದ್ರೆ ಆ ಚೇಳಿನ ವಿಷ ಅಷ್ಟು ಪ್ರಮಾಣ ಇರತಕ್ಕಂಥದ್ದು. ಅದು ಮನುಷ್ಯನ ಸಾಯಿಸೋದಲ್ಲ, ಆದರೆ ಸಾವಿನ ನೋವನ್ನು ಅರ್ಥ ಮಾಡಿಸ್ಬಿಡುತ್ತೆ. ಅದಕ್ಕೆ ಚೇಳು ಕಚ್ಚಬಾರದು. ಚೇಳು ಕಚ್ಚೋದಿಲ್ಲ, ಕಚ್ಚೋದಕ್ಕಾಗೋದೇ ಇಲ್ಲ, ಕಚ್ಚಲ್ಲ ಸಾಮಾನ್ಯಕ್ಕೆ. ಚೇಳು ಕಚ್ಚಿದೆ ಅಂದ್ರೆ ಹಿಂದೆಲ್ಲ ಅದಕ್ಕೆ ಬೇರೆ ತಂತ್ರಗಳಿದೆ, ಆ ತಂತ್ರಗಳಿಂದ ಮಾತ್ರಲೇ ಪರಿಹಾರ. ಯಾತಕ್ಕಾಗಿ ವಿಚಾರ ಹೇಳಿದೆ ಅಂದ್ರೆ ಚೇಳ ಹತ್ರ ಬಹಳ ಹುಷಾರಾಗಿರ್ಬೇಕು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯವರ ಹತ್ರನೂ ಅಷ್ಟೇ ಹುಷಾರಾಗಿರ್ಬೇಕು. ವೃಶ್ಚಿಕ ರಾಶಿಯವರ ಮನಸ್ಸು ಅವರಿಗೆ ಬೇಕು ಅನ್ಸಿದ್ರೆ ಮಾತ್ರ ಬಹಳ ವಿಶೇಷವಾಗಿ ತುಂಬಾ ಹತ್ತಿರದಲ್ಲಿರ್ತಾರೆ. ಅವ್ರಿಗೆ ಬೇಡ ಅನ್ಸ್ಕೊಳ್ಳಿ, ಏನು ಮಾಡಿದ್ರು ಅವ್ರ ಹತ್ರಕ್ಕೆ ಬರಲ್ಲ. ಅವ್ರದೇ ಒಂದು ಪ್ರತ್ಯೇಕವಾದಂಥ ಗುಣ. ರಾಶಿಗಳಲ್ಲಿ ಎಲ್ಲಾ ರಾಶಿ ಒಂದಾದ್ರೆ ವೃಶ್ಚಿಕ ರಾಶಿಯವರ ಮನಸ್ಸು ಅದು ಪ್ರತ್ಯೇಕ. ವೃಶ್ಚಿಕ ರಾಶಿಯವರ ಗುಣ, ಅವರ ಸ್ವಭಾವ, ಅವರ ಮನಸ್ಸು, ಅವರ ನಡವಳಿಕೆಗಳು ಎಲ್ಲವೂ ಸಹಿತ ವಿಭಿನ್ನವಾಗಿದೆ. ವೃಶ್ಚಿಕ ರಾಶಿಯವರಿಗೆ ಅವರ ಮನಸ್ಸಲ್ಲಿರ್ತಕ್ಕಂಥ ನೋವುಗಳನ್ನ ಮತ್ತೊಬ್ಬರ ಬಳಿ ಹೇಳ್ಕೊಳ್ಳೋದು ಬಹಳ ಕಷ್ಟವೇ. ಸಂಕುಚಿತ ಮನೋಭಾವ. ಅವರ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಬಹಳ ಕಷ್ಟವಾಗುತ್ತೆ. ಅವರ ಮನಸ್ಸಲ್ಲಿ ಏನಿದೆ ಎಂಬತಕ್ಕಂಥದ್ದನ್ನು ಅವರ ಮುಖದಲ್ಲಿ ಮಾತ್ರ ಬಹಳ ಚೆನ್ನಾಗಿ ತೋರಿಸ್ಕೊಟ್ಬಿಡ್ತಾರೆ. ಸಭೆ ಸಮಾರಂಭಗಳಲ್ಲಿ ಏನಾದರೂ ಸ್ವಲ್ಪ ಅಸಮಾಧಾನ ಆದರೆ ಆ ಇಡೀ ಸಭೆಯಲ್ಲಿ ಅವರು ಹೇಗಿದ್ದಾರೆ ಅಂತಕ್ಕಂಥದ್ದನ್ನು ಮರೆತಾದರೂ ಅವರು ಪ್ರತ್ಯೇಕವಾದಂಥ ದಾರಿಯನ್ನ ಹಿಡಿಯುವಂಥ ಮನಸ್ಥಿತಿ ಆಗ್ಬಿಡುತ್ತೆ.
ಹಾಗಾಗಿ ವೃಶ್ಚಿಕ ರಾಶಿಯವರನ್ನ ಅರ್ಥ ಮಾಡ್ಕೊಳ್ಳೋದಾಗ್ಲಿ, ವೃಶ್ಚಿಕ ರಾಶಿಯವರಿಗೆ ಕರೆಕ್ಟಾಗಿ ಅವ್ರಿಗೆ 4 ಮೂಲೆ ಕರೆಕ್ಟಾಗಿದ್ದರೆ ಹಾಕೋ ಹೆಜ್ಜೆನೂ ಕರೆಕ್ಟಾಗಿರುತ್ತೆ. ಸ್ವಲ್ಪ ವ್ಯತ್ಯಾಸ ಆದರೆ ಯಾವುದಾದ್ರು ಒಂದು ಮೂಲೆಗೆ ಅವ್ರು ತೀರ್ಕೊಂಡು ನಿಂತ್ಕೊಂಡ್ರೆ ಇನ್ನು 3 ಮೂಲೆಗಳವ್ರು ನೋಡುವಂಥದ್ದು ಸ್ವಲ್ಪ ಕಷ್ಟವೇ. ಅಂದರೆ ಅವ್ರ ಮನಸ್ಸು ಹಾಗೆ ಹೇಳುತ್ತೆ. ಇರಲಿ, ವೃಶ್ಚಿಕ ರಾಶಿಯವರ ಲಾಂಛನ ಚೇಳು. ರಾಶ್ಯಾಧಿಪತಿ ಬಂದು ಕುಜನಾದ್ದರಿಂದ ನಿಮ್ಮ ಆರೋಗ್ಯದ ಕಡೆ ಬಹಳ ಲಕ್ಷ್ಯ ಬೇಕು. ಜೊತೆಗೆ ನರನಾಡಿಗಳು, ರಕ್ತಕ್ಕೆ ಸಂಬಂಧಪಟ್ಟದ್ದು, ರಕ್ತ ಚಲನೆ ಸಂಬಂಧಪಟ್ಟದ್ದು, ಇದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ಇರಬೇಕು. ಹಾಗೆ ಇನ್ನು ರಾಶಿ ತತ್ವ ಬಂದು ಸ್ಥಿರ ತತ್ವ. ತತ್ವದಲ್ಲಿ ಜಲತತ್ವ, ರಾಶಿ ತತ್ವ ಸ್ಥಿರ, ದಿಕ್ಕು ಉತ್ತರ, ಲಿಂಗ ಸ್ತ್ರೀ, ವರ್ಣ ಬ್ರಾಹ್ಮಣ, ಸ್ವಭಾವ ಸೌಮ್ಯ, ಪುರುಷನ ಅಂಗ ಹಿಂಭಾಗದ ಗುಪ್ತಾಂಗ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಅವರ ಒಂದು ಹೇಳಬೇಕಂದ್ರೆ ಪ್ರತಿಯೊಂದು ಅಂಗಗಳಾಗಲಿ, ಪ್ರತಿಯೊಂದು ಅಂಶಗಳಾಗಲಿ ಎಲ್ಲವೂ ಸಹಿತ ವಿಶೇಷತೆನೆ. ಆ ವಿಶೇಷತೆ ವಿಶೇಷವಾಗಿರ್ತಕ್ಕಂಥ ಮನಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ಬೇಕು ನಾವಿಲ್ಲಿ. ಹಾಗೆ ಪುರುಷನ ಅಂಗ ಹಿಂಭಾಗದ ಗುಪ್ತಾಂಗ ಅಂತ ಹೇಳಿದ್ದೀನಿ. ರಾಶಿ ರತ್ನ ಬಂದು ಹವಳ ಇವರಿಗೆ ಬಹಳ ವಿಶೇಷ. ಒಂದು ಅಪ್ಪಟವಾಗಿರ್ತಕ್ಕಂಥ ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ಒಳ್ಳೆ ಜಾತಿಯ ಹವಳ ಅಂತ ಹೇಳ್ತಾರಲ್ಲ, ಆ ಥರ ಒಂದು ಹವಳ ವೃಶ್ಚಿಕ ರಾಶಿಯವರ ಹತ್ರ ಇದ್ರೆ ಅವರ ಆರೋಗ್ಯ ವೃದ್ಧಿ ಆಗುತ್ತೆ. ಜೊತೆಗೆ ಯಾವುದೇ ಸಣ್ಣ ಪುಟ್ಟ ಸಮಸ್ಯೆಗಳ ಬಂದರೂ ಆ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುತ್ತೆ. ಆ ಪರಿಹಾರವನ್ನ ಅವರಲ್ಲೇ ಪರಿಹಾರವನ್ನು ಹುಡುಕೊಂಡು, ಯಾಕೆಂದ್ರೆ ಅನುರಾಧ ನಕ್ಷತ್ರ ಬಂದು ಮಹಾನಕ್ಷತ್ರ. ಆದರೆ ಇಲ್ಲಿ ಅನುರಾಧ ನಕ್ಷತ್ರಕ್ಕೆ ಮಾತ್ರ ವೃಶ್ಚಿಕ ರಾಶಿ ಅಲ್ಲ, ಅನುರಾಧ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರ, ವಿಶಾಖ ನಕ್ಷತ್ರ, ವಿಶಾಖ ಅನುರಾಧ ಜ್ಯೇಷ್ಠ ಈ 3 ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವೃಶ್ಚಿಕ ರಾಶಿ ಇರತಕ್ಕಂಥದ್ದು. ಹಾಗಾಗಿ ರಾಶಿಯ ರತ್ನ ಹವಳ ಆಗುತ್ತೆ. ಅದೃಷ್ಟದ ಬಣ್ಣ ಕೆಂಪು ಅಥವಾ ಕಿತ್ತಳೆ ಬಣ್ಣ. ಅದೃಷ್ಟದ ದಿನ ಮಂಗಳವಾರ ಮತ್ತು ಗುರುವಾರ. ಅದೃಷ್ಟದ ದೇವತೆ ಶಿವ ಮತ್ತು ಹನುಮ. ಹೆಚ್ಚು ಶಿವನ ಆರಾಧಕರು ಅಥವಾ ಹನುಮನ ಆರಾಧನೆ ಮಾಡತಕ್ಕಂಥದ್ದು ಇವರ ಸ್ವಭಾವ. ಅದೃಷ್ಟದ ಸಂಖ್ಯೆ ಬಂದು 3, 7, 9. 3, 7, 9 ಇವರ ಅದೃಷ್ಟದ ಸಂಖ್ಯೆ. ಅದೃಷ್ಟದ ದಿನಾಂಕ 9, 8, 27. ಅದೃಷ್ಟದ ದಿನಾಂಕ 9, 8, 27. ಮಿತ್ರ ರಾಶಿ ಕರ್ಕಾಟಕ, ಮೀನರಾಶಿ. ಮಿತ್ರ ರಾಶಿ ಇವರು ಯಾವಾಗಲೂ ಸ್ನೇಹ ಬಯಸುವಂಥದ್ದು, ಅವರೊಂದಿಗೆ ಮಾತಾಡುವಂಥದ್ದು, ಇವರು ಮನಸ್ಸೊಪ್ಪುವಂಥ ರೀತಿಯಲ್ಲಿ ಅವರು ಮಾತಾಡುವಂತಹದ್ದು ಕರ್ಕಾಟಕ ರಾಶಿ ಮತ್ತು ಮೀನರಾಶಿ. ಶತ್ರು ರಾಶಿ ಎಂಬತಕ್ಕಂಥದ್ದು ಮೇಷ, ಸಿಂಹ, ಧನುರಾಶಿ. ಶತ್ರು ರಾಶಿ ಎಂಬತಕ್ಕಂಥದ್ದು ಮೇಷ, ಸಿಂಹ, ಧನುರಾಶಿ. ವಿಶೇಷವಾಗಿರ್ತಕ್ಕಂತಹ ಗುಣ ವಿಮರ್ಶಾತ್ಮಕವಾಗಿರ್ತಕ್ಕಂಥದ್ದು. ಯಾವುದೇ ಒಂದು ವಿಚಾರವನ್ನಾದರೂ ವಿಮರ್ಶೆ ಮಾಡದಿರ ಅದನ್ನು ಒಪ್ಕೊಳ್ಳಲ್ಲ. ಯಾವುದೇ ಒಂದು ವಿಚಾರವನ್ನಾದರೂ ಅದರ ಒಳ ಹೊಕ್ಕಿ ನೋಡಿದಿರ ಅದನ್ನು ಒಪ್ಪೋದಿಲ್ಲ. ಇವರ ಮನಸ್ಸು ಒಪ್ಪಿದ್ರೆ ಮಾತ್ರ ಅವರೊಂದಿಗೆ ವ್ಯವಹಾರ, ಇಲ್ಲ ಅಂದ್ರೆ ಏನು ಮಾಡಿದ್ರು ಹತ್ರ ಬರೋದಿಲ್ಲ. ಅವರ ಮನಸ್ಥಿತಿ ಈ ಪ್ರಕಾರ ಇರುತ್ತೆ. ಇನ್ನು ನ್ಯಾಯಸಮ್ಮತವಾಗಿರ್ತಕ್ಕಂಥ ರೀತಿಯಲ್ಲೇ ಇವರ ಅಭಿಮತ ಅಂದ್ರೆ ಇವರು ಸಪೋರ್ಟ್ ಮಾಡತಕ್ಕಂಥದ್ದು, ಇವರು ಒಪ್ಪುವಂಥದ್ದು ಅಲ್ಲಿ ನ್ಯಾಯಸಮ್ಮತವಾಗಿದ್ದರೆ ಮಾತ್ರ. ಇದು ಅವರ ಗುಣ. ನಾನು ಹೇಳಿರ್ತಕ್ಕಂಥ ಇಷ್ಟು ವೃಶ್ಚಿಕ ರಾಶಿಯವರ ಗುಣ. ಆದರೆ ವೃಶ್ಚಿಕ ರಾಶಿಯವರಿಗೆ ಈ ಗುಣಲಕ್ಷಣಗಳಿದ್ದಾಗ ವ್ಯಕ್ತಿಗಳನ್ನ ನಾವು ಎಷ್ಟೋ ಜನ ವೃಶ್ಚಿಕ ರಾಶಿಯವ್ರು ನೋಡ್ತಾ ಇರ್ತೀವಿ. ಅವ್ರನ್ನ ಸರಿಪಡಿಸ್ಕೋಬೇಕು, ನನ್ನ ದಾರಿಗೆ ತಂದ್ಕೊಳ್ಬೇಕು, ನಾನು ಹೋದ ದಾರಿಗೆ ಅವ್ರು ಬರಬೇಕು ಅಥವಾ ನನ್ನ ಜೊತೆಲೇ ನಡಿಬೇಕು ಅಂದ್ರೆ ಅದು ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಆ ರಾಶಿಯ ಸ್ವಭಾವ, ಆ ಗುಣ ಅಷ್ಟು ಕೆಲಸ ಮಾಡುತ್ತೆ. ಅದರಲ್ಲಿ ಸಮಂಜಸವಾಗಿದ್ದರೆ ಎಲ್ಲವೂ ಸರಿ. ಹೇಳ್ತಾರಲ್ಲ ಹಿರಿಯರು, 4 ಮೂಲೆ ನೆಟ್ಟಿಗಿದ್ರೆ ಇವರು ಡ್ಯಾನ್ಸ್, ಇಲ್ಲ ಅಂದ್ರೆ ನಿಂತ ಕಡೆನೆ ಅಲ್ಲಾಡ್ತಾ ಇರ್ತಾರೆ ಅಂತ. ಅಂತಹ ಪರಿಸ್ಥಿತಿ ಇವತ್ತಾಗಿರುತ್ತೆ. ಏನೇ ಆದರೂ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದ ಆ ಒಂದು ಸ್ವಭಾವ ಭಗವಂತನ ಅನುಗ್ರಹದಿಂದ ಶಿವ ಮತ್ತು ಹನುಮನ ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ.